ಮದ್ಯಪ್ರಿಯರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಸರ್ಕಾರ? ಗ್ಯಾರಂಟಿ ಸರ್ಕಾರದಿಂದ ಎಣ್ಣೆ ಪ್ರಿಯರಿಗೆ ಪದೇ ಪದೇ ಕಿಕ್ ಬರ್ತಾ ಇದೆ. ಪಂಚ ಯೋಜನೆಗಳಿಗೆ ಹಣ ಹೊಂದಿಸಲು ಕುಡುಕರೇ ಟಾರ್ಗೆಟ್. ರಾಜ್ಯದ ಎಣ್ಣೆ ಪ್ರಿಯರಿಗೆ ಆಘಾತ ನೀಡಲಿದೆ ಗ್ಯಾರಂಟಿ ಸರ್ಕಾರ. ಕಳೆದ ವರ್ಷದ ಮೂರ್ನಾಲ್ಕು ಬಾರಿ ಮದ್ಯಪ್ರಿಯರಿಗೆ ಬೆಲೆ ಏರಿಕೆ ಮಾಡಿತ್ತು. ಆದ್ರೆ ಈ ಬಾರಿ ಮದ್ಯ ದರ ಏರಿಕೆ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ. ಎಸ್, ಮೊನ್ನೆ ಬಜೆಟ್ ಮಂಡನೆ ಆಯ್ತು. ಬಜೆಟ್ ಮಂಡನೆಯಲ್ಲಿ ಊಹೆಗೂ ಮೀರಿದಂತಹ ಬಂಪರ್ ಆಫರ್ಗಳ ಸುರಿಮಳೆಯೇ ಆಯ್ತು. ಒಂದಷ್ಟು ಜನ ಬಹಳ ಖುಷಿ ಪಟ್ರು. ಅಯ್ಯೋ ಅಂತ. ಕೆಲವೊಂದಿಷ್ಟು ಜನ ತಲೆ ಕೆಡಿಸ್ಕೊಂಡಿದ್ರು, ಎಲ್ಲಿಂದ ದುಡ್ಡು ತಗೊಂಡು ಬರ್ತಾರೆ ಈ ಗ್ಯಾರಂಟಿ ಸರ್ಕಾರ ಅಂತ. ಈಗ ಅವರ ಟಾರ್ಗೆಟ್ ಎಣ್ಣೆ ಕುಡುಕರು, ಮದ್ಯಪ್ರಿಯರನ್ನೇ ಟಾರ್ಗೆಟ್ ಮಾಡ್ಕೊಂಡಿದೆ ಗ್ಯಾರಂಟಿ ಸರ್ಕಾರ. ಅಲ್ಲ ಸ್ವಾಮಿ, ಎಣ್ಣೆ ಕುಡಿಯೋರಿಗೆ ಅದು ಯಾಕೆ ಎಣ್ಣೆ ಕುಡಿಯೋರ್ ಕಂಡ್ರೆ ನಿಮ್ಗೆ ಯಾಕಷ್ಟು ತಲೆನೋವು ಅಂತ ಅನಿಸ್ತಾ ಇದೆ? ನಿಮಗೆ ಯಾಕಷ್ಟು ಇಷ್ಟ ಆಗ್ತಾ ಇಲ್ಲ ನಿಮಗೆ? ಕಳೆದ ವರ್ಷದ ಮೂರ್ನಾಲ್ಕು ಬಾರಿ ಕೂಡ ಮದ್ಯ ದರವನ್ನ ಏರಿಕೆ ಮಾಡಿತ್ತು ಗ್ಯಾರಂಟಿ ಸರ್ಕಾರ. ಈ ಬಾರಿಯೂ ಕೂಡ ಅದನ್ನೇ ಮಾಡ ಹೊರಟಿದೆ. ಮದ್ಯಪ್ರಿಯರನ್ನೇ ಟಾರ್ಗೆಟ್ ಮಾಡ್ಕೊಂಡು ಕೂತು ಬಿಟ್ಟಿದೆ ಸರ್ಕಾರ. ನೀವು ಯಾಕಾಗಿ ಅನುದಾನಗಳನ್ನ ಕೊಟ್ರಿ? ಹಾಗಾದ್ರೆ 2025-26ನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಹೆಚ್ಚಳ ಮಾಡಲು ಹೇಳ್ತಾ ಇದೆ. ಅಬಕಾರಿ ಇಲಾಖೆ ಟಾರ್ಗೆಟ್ 40,000 ಕೋಟಿಗೆ ಹೆಚ್ಚಳ. ಸದ್ಯ 36,500 ಕೋಟಿ ಇರುವಂತಹ ಅಬಕಾರಿ ಇಲಾಖೆ ಟಾರ್ಗೆಟ್ ರೀಚ್ ಮಾಡಲು ಮದ್ಯ ದರ ಏರಿಕೆನೇ ದಾರಿ. ಹೀಗಾಗಿ ಮತ್ತೆ ಮದ್ಯ ದರ ಏರಿಕೆಗೆ ರಾಜ್ಯ ಅಬಕಾರಿ ಇಲಾಖೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಶೀಘ್ರದಲ್ಲೇ ಸರ್ಕಾರಕ್ಕೆ ಮದ್ಯ ದರ ಏರಿಕೆ ಸಂಬಂಧ ಪ್ರಸ್ತಾಪನೆ. ಎಸ್, ಹೌದು, ಗ್ಯಾರಂಟಿ ಯೋಜನೆಗಳಿಗೆ ಹಣ ಇಲ್ಲ. ಮಾಡಿರುವಂತಹ ಬಜೆಟ್ ಮಂಡನೆ ಏನಿದೆ ಅದಕ್ಕೂ ಹಣ ಇಲ್ಲ. ಈಗ ಏನ್ ಮಾಡಬೇಕು? ಕುಡುಕರನ್ನ ಟಾರ್ಗೆಟ್ ಮಾಡಬೇಕು. ಏನ್ ಬಿಟ್ರು ಎಣ್ಣೆ ಬಿಡಲ್ಲ ಅಂತ ಸರ್ಕಾರಕ್ಕೆ ಗೊತ್ತಿದೆ. ಆ ಒಂದು ಕಾರಣಕ್ಕೆ ಕುಡುಕರನ್ನೇ ಟಾರ್ಗೆಟ್ ಮಾಡ್ಕೊಂಡು ಕೂತಿದೆ. 2024-25ನೇ ಸಾಲಿನಲ್ಲಿ ಅಬಕಾರಿ ಇಲಾಖೆಗೆ 36,500 ಟಾರ್ಗೆಟ್ ಇತ್ತು. ಆರ್ಥಿಕ ವರ್ಷ ಮುಗಿದ್ರೂ ಟಾರ್ಗೆಟ್ ರೀಚ್ ಮಾಡದ ಅಬಕಾರಿ ಇಲಾಖೆ ಮದ್ಯ ದರ ಏರಿಕೆ ಮಾಡಿದ್ರು. 2024-25ನೇ ಸಾಲಿನಲ್ಲಿ ಸರ್ಕಾರದ ಗುರಿ ಸಾಧಿಸಿದಂತಹ ಇಲಾಖೆ ಈ ನಡುವೆ 2025-26ನೇ ಸಾಲಿನಲ್ಲಿ ಹೆಚ್ಚುವರಿ ಟಾರ್ಗೆಟ್ ಅನ್ನ ನೀಡಿ ಆಘಾತ ನೀಡಿದಂತಹ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಎಣ್ಣೆ ಪ್ರಿಯರ ಮೇಲೆ ಬೆತ್ತು ಮತ್ತೆ ಹೊರೆ. ರಾಜ್ಯದ ಮದ್ಯಪ್ರಿಯರಿಗೆ ಮತ್ತೆ ಮದ್ಯ ಶಾಕ್ ನೀಡಲು ಸರ್ಕಾರ ತಯಾರಿಯನ್ನ ನಡೆಸಿದೆ. ಎಸ್, ಎಣ್ಣೆ ಹೊಡೆಯೋರಿಗೆ ಯಾಕಷ್ಟು ಕಾಟ ಕೊಡ್ತಾ ಇದ್ದೀರಾ? ಕುಡುಕರಿಗೆ ಯಾಕಷ್ಟು ಕಾಟ ಕೊಡ್ತಾ ಇದ್ದೀರಾ? ಆರಾಮ ಕುಡ್ಕೊಂಡು ಮಲ್ಕೊಂತಿದ್ರು ಅವರು. ಎಷ್ಟೇ ಹೆಚ್ಚಿಗೆ ಮಾಡಿದ್ರು ಹಣವನ್ನ ಕುಡಿಯೋದು ಬಿಡಲ್ಲ ಅಂತ ಕೆಲವೊಬ್ರು ಶಪಥ ಕೂಡ ಮಾಡಿದ್ದಾರೆ. ಸೊ ಆ ಒಂದು ಶಪಥವನ್ನ ಮುರಿಯೋಕೆ ಯಾಕೆ ಹೋಗ್ತೀರಾ? ಅವರು ಕೂಡ ಹೋರಾಟವನ್ನ ಮಾಡಿದ್ದಾರೆ, ನೆನಪಿರ್ಲಿ. ಗ್ಯಾರಂಟಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು, ಕುಡುಕರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಯಾಕೆ ಮದ್ಯದ ರೇಟ್ ಜಾಸ್ತಿ ಮಾಡ್ತಿದ್ದೀರಾ? ನಿಮ್ಮ ಗ್ಯಾರಂಟಿಗಳಿಗೆ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ದುಡ್ಡು ಕೊಡೋಕೆ ನಮ್ದೇ ದುಡ್ಡು ಯಾಕೆ ಎಣ್ಣೆಲಿ ಎಳ್ಕೊಳ್ತಿದ್ದೀರಾ ಅಂತ ಹೇಳಿ ಹೋರಾಟವನ್ನ ಕೂಡ ಮಾಡಿದ್ರು. ಎಣ್ಣೆ ಪ್ರಿಯರು ಭಾರಿ ಕಷ್ಟವನ್ನ ಪಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ.